ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪ ಯಾಕೆ ಅಳ್ತಿದೀಯಾ? ಅಲ್ಲ, ನೀನ್ ದಿಶಾ ಆಗಿ ನಿಮ್ಮ ಅಪ್ಪನ ಹತ್ರ ನಡ್ಕೊಂಡೆ, ಅದಕ್ಕೆ ನಿನಗೆ ಬೇಜಾರಿದೆ. ಆದ್ರೆ ದೀಪ ಆಗಿ ಅವ್ರ ಜೊತೆ ಮಾತಾಡಿದ್ಮೇಲೂ ಯಾಕೆ ಅಳ್ತಿದೀಯಾ? ನಾನು ಯಾಕಾದ್ರೂ ಪೊಲೀಸ್ ಅಪ್ಪಂಗೆ ಸಿಕ್ಕಿದ್ನೋ ಅವ್ರ ಈ ಮನೆಗೆ ಕರ್ಕೊಂಡು ಬಂದೋ ಗೊತ್ತಾಗ್ತಿಲ್ಲ. ಅದೇ ನನ್ನ ಪಾಲಿಗೆ ಮುಳ್ಳಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿಶಾ ಆಗಿ ನಾನು ಈ ಮನೆಗೆ ಬಂದಾಗ ಎಲ್ಲರೂ ನಂಗೆ ಎಷ್ಟು ಪ್ರೀತಿ ತೋರಿಸಿದ್ರು, ಎಷ್ಟು ಕಾಳಜಿ ತೋರಿಸಿದ್ರು ಅಂತ ನಿಮ್ಗೆ ಗೊತ್ತಾಗ. ಆದ್ರೆ ನಾನು ದೀಪ ಆಗಿ ಬಂದಾಗ ಮಾವ ಒಬ್ರನ್ ಬಿಟ್ರೆ ಬೇರೆ ಯಾರೋ ನನ್ನ ಕಡೆ ತಿರುಗು ನೋಡ್ಲಿಲ್ಲ. ಸಾಲದಕ್ಕೆ ಸೌಂದರ್ಯ ಮೇಡಮ್ ಪೊಲೀಸಪ್ಪ ಮುಂದೆನೆ ನನಗೆ ಬೈದ್ರು. ಇದನ್ನೆಲ್ಲ ಪೊಲೀಸಪ್ಪ ಗಮನಿಸಿ ನೀನು ಈ ಮನೇಲಿ ದಿಶಾ ತರ ಇರ್ಬೇಕು ಅಂತ ಹೇಳಿದ್ರು. ನಾನು ಇದಕ್ಕೆ ಅಕ್ಕ ಅವತ್ತಿಂದ ದಿಶಾನೇ ಬೇರೆ ದೀಪನೇ ಬೇರೆ ಅಂತ ಅಂದಿತ್ತು. ಈ ಮನೇಲಿ ನಂಗೆ 3 ಕಾಸಿನ ಬೆಲೆ ಇಲ್ಲ ಅಂತ ನಮ್ಮ ಅಪ್ಪನಿಗೂ ಗೊತ್ತಾಯ್ತು. ಯಾಕೆ ದೀಪ ಈ ತರ ಮಾತಾಡ್ತಿದ್ಯಾ? ನಾನು, ಅಪ್ಪ, ಚಿಕ್ಕಪ್ಪ, ಚಿರು ಎಲ್ಲರೂ ನಿನ್ನ ಪ್ರೀತಿಯಿಂದ ಮಾತಾಡ್ಸಲ್ವಾ? ಅಕ್ಕ, ನೀವು ನನ್ನ ಮಾತಾಡ್ಸೋದೇ ಬೇರೆ, ಮನೆ ಯಜಮಾನಿ ಅನ್ಸ್ಕೊಂಡಿರೋ ಸೌಂದರ್ಯ ಮೇಡಮ್ ಮಾತಾಡ್ಸೋದೇ ಬೇರೆ. ಒಂದ್ ವೇಳೆ ಅವರು ಪೊಲೀಸ್ ಅಪ್ಪನ ಮುಂದೆ ನನ್ನ ಹೊಗಳಿ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅಪ್ಪನಿಗೂ ಖುಷಿ ಆಗ್ತಿತ್ತು. ಆದ್ರೆ ದಿಶಾ ಮೇಲೆ ಅವ್ರಿಗಿರೋ ಕಾಳಜಿ ಏನು ಅಂತ ಪೊಲೀಸ್ ಅಪ್ಪನೂ ಗಮನಿಸಿದ್ರು. ಹಾಗಾದ್ರೆ ನೀನೇ ದಿಶಾ ಅನ್ನೋ ವಿಷಯನ ನಿಮ್ಮ ಅಪ್ಪಂಗೆ ಹೇಳ್ಬಿಡೋದು ಒಳ್ಳೇದು. ಯಾವ ಮುಖ ಇಟ್ಕೊಂಡು ಹೇಳಕ್ಕ? ಅಲ್ಲಿದ್ದಕ್ಕೆ ಹಸ್ಬೆಂಡು ನನ್ನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಹಸ್ಬೆಂಡ್ ದೃಷ್ಟಿಯಲ್ಲಿ ನಾನು ಅವ್ರ ಹೆಂಡತಿ ಅಲ್ಲ, ಫ್ರೆಂಡು ಅಂತ ಪೊಲೀಸ್ ಅಪ್ಪನ್ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ಳಲ್ಲ. ಹೌದು, ಅದು ನಿಜಾನೇ ದೀಪ. ಹಾಗಾದ್ರೆ ಆದಷ್ಟು ಬೇಗ ನಿನ್ನನ್ನ ನೀನು ಪ್ರೂವ್ ಮಾಡ್ಕೋಬೇಕು. ಇನ್ನೂ ಡಿಲೇ ಮಾಡೋದಿಕ್ಕಾಗಲ್ಲ. ಈ ನಾಟಕಕ್ಕೆ ಒಂದು ಅಂತ್ಯ ಆಡೋ ಸಮಯ ಬಂದಿದೆ. ಹೌದಕ್ಕ, ಸದ್ಯದಲ್ಲೇ ದೀಪ ದಿಶಾ ಮಧ್ಯದಲ್ಲಿರೋ ಅಡ್ಗೋಡೆನ ಹೊಡೆದಾಕ್ಬೇಕು. ಹಸ್ಬೆಂಡ್ಗೆ ರೂಪ ಮುಖ್ಯನಾ ಗುಣ ಮುಖ್ಯನಾ ಸದ್ಯದಲ್ಲೇ ತಿಳ್ಕೊತೀನಿ. ಇಷ್ಟು ದಿನ ಸೌಂದರ್ಯ ಮೇಡಮ್ಗೆ ಇಷ್ಟ ಆಗೋದು ಇಷ್ಟ, ಪೊಲೀಸ್ ಅಪ್ಪಂಗೂ ಇಷ್ಟ ಆಗೋದು. ಇದಕ್ಕೆಲ್ಲ ಒಂದ್ ರೀತಿ ನಾನೇ ಕಾರಣ ಅನಿಸ್ತಿದೆ. ಅದಕ್ಕೆ ಪೊಲೀಸ್ ಅಪ್ಪ ಇನ್ ಮುಂದೆ ನೀನು ದಿಶಾ ತರ ಇರ್ಬೇಕು ಅಂತ ಹೇಳಿದ್ದು. ಕರೆಕ್ಟಾಗಿ ಹೇಳ್ದೆ ದೀಪ. ಈ ಮನೆಗೆ ಯಾವತ್ತಿದ್ರು ಪರ್ಫೆಕ್ಟ್ ಸೊಸೆ ನಾನೇ. ಐ ಮೀನ್ ದಿಶಾ, ನಾ ದೀಪ. ಇಲ್ಲ, ಈ ಮನೆಗಾಗ್ಲಿ ಹಸ್ಬೆಂಡ್ಗಾಗ್ಲಿ ಬೇಕಿರೋದು ನಾನೇ, ನೀನಲ್ಲ. ಯಾಕೆ ನಗ್ತಿದ್ಯಾ? ಇನ್ನೇನ್ ಮಾಡ್ಲಿ ದಡ್ಡಿ, ನಿನ್ ಮಾತು ಕೇಳಿದ್ರೆ ಎಂತವ್ರಿಗಾದ್ರೂ ನಗು ಬರುತ್ತೆ. ಇವತ್ತು ನಾನು ಈ ಮನೆಗೆ ಬಂದಾಗ ಎಲ್ಲರೂ ನನ್ನನ್ನು ಹೆಂಗ್ ಟ್ರೀಟ್ ಮಾಡಿದ್ರು, ನೀನ್ ಈ ಮನೆಗೆ ಬಂದಾಗ ಎಲ್ಲರೂ ನಿನ್ನನ್ನು ಹೆಂಗ್ ಟ್ರೀಟ್ ಮಾಡಿದ್ರು ಅಂತ ನೀನೇ ನೋಡ್ದೆ ಅಲ್ವಾ? ಬರೀ ಮನೆಯವ್ರು ಮಾತ್ರ ಅಲ್ಲ, ನಿನ್ನ ಹಸ್ಬೆಂಡ್
ಚಿರು ಅವರು ನಂಗೆ ಎಷ್ಟು ಕೇರ್ ಮಾಡಿದ್ರು ಅಂತ ನೀನೇ ನೋಡ್ದಿಯಲ್ವಾ? ಹೌದು, ಹಚ್ಬೆಂಡು ದಿಸನ್ ಮೇಲೆ ವಿಪರೀತ ಕಾಳಜಿ ತೋರಿಸಿದ್ರು. ಆದ್ರೆ ಅವ್ರು ನಾನಂದ್ರೂ ಗೌರವ ಇದೆ, ಕಾಳಜಿ ಇದೆ. ನಿನ್ನನ್ನು ಎಷ್ಟೇ ಕೇರ್ ಮಾಡಿದ್ರು ಈ ದಿಶಾ ಮುಂದೆ ನೀನ್ ಏನು ಅಲ್ಲ. ಬೇಕಿದ್ರೆ ದಿಶಾ ಹೋಗಿ ಚಿರಾಗ್ ಮುಂದೆ ನಿಂತ್ಕೊಂಡ್ರೆ ಅವ್ರು ಯಾರನ್ನ ಇಷ್ಟಪಡ್ತಾರೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಈ ಮನೆಯವ್ರಿಗೆ, ನಿನ್ನ ಹಸ್ಬೆಂಡ್ಗೆ ಅಷ್ಟೇ ಅಲ್ಲ, ನಿಮ್ಮ ಅಪ್ಪನಿಗೂ ನಾನು ಇಷ್ಟ ಆಗಿದ್ದೀನಿ. ಅವ್ರಿಗೂ ಈ ಮನೆ ಸೊಸೆ ನನ್ನ ಥರ ಇರಬೇಕು ಅಂತ ಅನ್ಸಿದೆ. ಅದಕ್ಕೆ ತಾನೆ ನಿನ್ನನ್ನು ಬದಲಾಗಕ್ಕೆ ಹೇಳಿದ್ದು. ಆದ್ರೆ ನೀನು ಎಲ್ಲರೂ ನನ್ನನ್ನೇ ಇಷ್ಟಪಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ಯಾ. ಮೊದಲು ಅದರಿಂದ ಆಚೆ ಬಾ, ನನ್ನ ಥರ ಇರೋದು ಕಲಿ. ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ನಿನ್ನನ್ನು ಮೂಲೆ ಗುಂಪು ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಇನ್ ಮುಂದೆ ನೀನು ನೀನಾಗಿರೋದನ್ನ ನಿಲ್ಲಿಸಿ ದಿಶಾ ಆಗು. ಅರ್ಥ ಆಯ್ತಾ? ಏನ್ ಬಿಗ್ರೆ ಹೀಗ್ ಬಂದು ಹಾಗೆ ಹೊರಡ್ತೀನಿ ಅಂತಿದ್ದೀರಲ್ಲ, ಒಂದೆರಡು ದಿನ ಇದ್ಬಿಟ್ಟು ಹೋಗಿ. ಅದು ಡ್ಯೂಟಿಗೆ ಹೋಗಬೇಕು. ಅದು ಅಲ್ಲದೆ ಊರಲ್ಲಿ ತುಂಬ ಕೆಲಸ ಇದೆ. ನಾನು ಬಂದಿದ್ದು ನನ್ನ ಮಗ ಬಂದು ಇಲ್ಲಿ ಗಲಾಟೆ ಮಾಡ್ದ ಅಂತ ಗೊತ್ತಾಯಿತು. ಕುಡ್ಕೊಂಡು ತುಂಬ ರಂಪಾಟ ಮಾಡಿದಂತೆ. ಅದಕ್ಕೆ ನಿಮ್ಮೆಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳಿ ಹೋಗೋಣ ಅಂತ ಬಂದೆ. ಆರಪ್ಪ ಇದು ಈ ಥರ ಹಾಕಿರೋದು ನೀಟಾಗಿ ಹಾಕ್ತದಲ್ವಾ? ಅಯ್ಯೋ, ಹೂವು ಎಲ್ಲ ಯಾಕೆ ಹೀಗಿಟ್ಟಿದ್ದಾರೆ ಇದು? ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದೆ ಸಣ್ಣ ಪುಟ್ಟನೇ ನೋಡ್ಕೊಳ್ಳಲ್ಲಪ್ಪ. ಸರಿಯಾಗಿ ಹೇಳಿದ್ರಿ ಜಯರಾಮ್ ಅವರೇ. ಈ ಮನೆ ಅಂದ ಚಂದದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ತುಂಬಾ ಸಂತೋಷ ಆಯ್ತು. ನೀವು ಹೇಳಿದಾಗೆ ಈ ಮನೇಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿದ್ರೇನೆ ಚಂದ ಅಲ್ವಾ? ಹೌದು ಮೇಡಮ್. ವ್ಯಕ್ತಿನೇ ಆಗ್ಲಿ ವಸ್ತುನೇ ಆಗ್ಲಿ, ಅದಕ್ಕೆ ಸೌಂದರ್ಯ ಇದ್ರೇನೆ ಬೆಲೆ ಅಲ್ವಾ?